ನಮಸ್ಕಾರ ಎಲ್ಲರಿಗೂ ಕನ್ನಡ ಚೆಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಚೆಸ್ ಪಜಲ್ ಅನ್ನು ನಾನು ನಿಮ್ಮ ಮುಂದೆ ತಂದಿದ್ದೇನೆ. ಇದು ಯಾವುದೇ ಪಂದ್ಯದ ಒಂದು ಸಿಚುವೇಶನ್ ಅಲ್ಲ, ಆದರೂ ಸಹ ಒಂದು ಬ್ರೈನ್ಗೆ ಲಾಜಿಕಲ್ ಥಿಂಕಿಂಗ್ ಅನ್ನ ಇನ್ಕ್ರೀಸ್ ಮಾಡುವಂತ ಕೆಪಾಸಿಟಿ ಇರುವಂತ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಪಜಲ್ ಅಂತಾನೆ ಹೇಳ್ಬೋದು. ಒಂದು ಪಜಲ್ ಅಂತ ಬಂದಾಗ ಅದಕ್ಕೆ ಒಂದು ಉದ್ದೇಶ ಅಂತ ಇರುತ್ತೆ. ಈ ಪಜಲಿನ ಉದ್ದೇಶ ಏನು ಅಂತಂದ್ರೆ, ಈ ಪೊಸಿಷನ್ ಅಲ್ಲಿ ವೈಟ್ ಮೂವ್ ಮಾಡಬೇಕು ಹಾಗೂ ಪಂದ್ಯವನ್ನ ಗೆಲ್ಲಬೇಕು ಎನ್ನುವಂಥದ್ದು ಪಜಲಿನ ಉದ್ದೇಶ. ಈ ಪಜಲ್ ಅಲ್ಲಿ ಯಾರೆಲ್ಲ ಹೊಸಬರಿದ್ದೀರಿ ಹೇಳಿಬಿಡ್ತೇನೆ. ನಾನು ಹಾಕಿದ ಯೆಲ್ಲೋ ಆರೋ ಮಾರ್ಕ್ ಡೈರೆಕ್ಷನ್ ಅಲ್ಲಿ ವೈಟ್ ಪೀಸಸ್ ಗಳು ಮೂವ್ ಆಗ್ತಾ ಇದ್ರೆ, ನಾನು ಹಾಕಿದಂತ ರೆಡ್ ಆರೋ ಮಾರ್ಕ್ ಡೈರೆಕ್ಷನ್ ಅಲ್ಲಿ ಬ್ಲಾಕ್ ಪೀಸಸ್ ಗಳು ಮೂವ್ ಆಗ್ತಾ ಇದೆ. ಬ್ಲಾಕಿನ ಬಳಿ 6 ರುಕ್ ಹಾಗೂ 1 ಪಾನ್ ಇವೆ. ಇವೆಲ್ಲವೂ ತಮ್ಮ ಕಿಂಗ್ ಅನ್ನ ಸುತ್ತುವರೆದಿದೆ ಹಾಗೂ ವೈಟ್ ಓಪನ್ ಆಗಿರುವಂತಹ ಕಿಂಗ್ ಹಾಗೂ 2 ಕ್ವೀನ್ ಗಳು ಬೋರ್ಡ್ ಮೇಲೆ ಕಾಣಿಸ್ತಾ ಇದೆ. ಈ ಪೊಸಿಷನ್ ಅಲ್ಲಿ ವೈಟ್ ಮೂವ್ ಮಾಡಬೇಕು ಹಾಗೂ ಪಂದ್ಯವನ್ನ ಗೆಲ್ಲಬೇಕು ಎನ್ನುವಂಥದ್ದು ಪಜಲಿನ ಉದ್ದೇಶ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿಯೂ ವಿಡಿಯೋವನ್ನ ಇಲ್ಲಿ ಪಾಸ್ ಮಾಡಿಬಿಟ್ಟು ಪಜಲ್ ಅನ್ನ ಸಾಲ್ವ್ ಮಾಡಕ್ಕೆ ಖಂಡಿತವಾಗಿಯೂ ಟ್ರೈ ಮಾಡಬಹುದು. ಅಥವಾ ಯಾರು ಕೇವಲ ಎಂಟರ್ಟೈನ್ಮೆಂಟ್ಗೋಸ್ಕರ ವಿಡಿಯೋವನ್ನ ನೋಡ್ತಾ ಇದ್ದೀರೋ ಅವರು ವಿಡಿಯೋವನ್ನ ನೋಡೋದನ್ನ ಕಂಟಿನ್ಯೂ ಮಾಡಬಹುದು. ಯಾಕಂತಂದ್ರೆ ನಾನು ಇಲ್ಲಿ ಸೊಲ್ಯೂಷನ್ ಅನ್ನ, ಈ ಪಜಲಿನ ಸೊಲ್ಯೂಷನ್ ಅನ್ನ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು, ಬ್ಲಾಕ್ ಕಿಂಗ್ ಗೆ ನಾವು ಇವಾಗ ಚೆಕ್ ಅನ್ನ ಕೊಡ್ಲೇಬೇಕು, ಅಂತಂದ್ರೆ ಫೋರ್ಸ್ಡ್ ಚೆಕ್ ಅನ್ನ ಕೊಡ್ತಾ ಹೋಗ್ಬೇಕು. ಯಾಕಂತಂದ್ರೆ ನೋಡಿ, ಇಲ್ಲಿ ವೈಟಿನ ಕಿಂಗ್ ಇಲ್ಲಿ ಓಪನ್ ಆಗಿದೆ. ನೀವು ಚೆಕ್ ಕೊಟ್ಟಿಲ್ಲ ಅಂತಂದ್ರೆ ಬ್ಲಾಕ್ ತುಂಬಾ ಸುಲಭವಾಗಿ ಇಲ್ಲಿ 3 ರುಕ್ಗಳಿವೆ ಅಟ್ಯಾಕ್ ಮಾಡಕ್ಕೆ. ಬ್ಲಾಕ್ ಪೀಸಸ್ ಗಳು ವೈಟ್ ಕಿಂಗ್ ಅನ್ನ ಚೆಕ್ ಮೇಟ್ ಮಾಡಿ ಬಿಡ್ತವೆ. ನಾವು ಈಗ ವೈಟ್ ಆಗಿ ಬ್ಲಾಕ್ ಕಿಂಗ್ ಗೆ ಚೆಕ್ ಅನ್ನ ಕೊಡ್ಲೇಬೇಕಾಗತ್ತೆ. ಬ್ಲಾಕ್ ಕಿಂಗ್ ಗೆ ಇರುವಂತಹ ಚೆಕ್ಸ್ ಗಳು ಯಾವ್ಯಾವುದು ಅಂತ ಕೇಳಿದ್ರೆ, ಕ್ವೀನ್ ಅನ್ನ B7 ಗೆ ತರುವಂತದ್ದು ಅಥವಾ ಕ್ವೀನ್ ಅನ್ನ A8 ಗೆ ತರುವಂತದ್ದು. ಮೊದಲನೇದಾಗಿ ನಾವು ಕ್ವೀನ್ ಅನ್ನ A8 ಗೆ ತೆಗೆದುಕೊಂಡು ಹೋಗಿ ಚೆಕ್ ಅನ್ನ ಕೊಡೋಣ. ಇಲ್ಲಿ ಬ್ಲಾಕ್ ಬೆಸ್ಟ್ ಮೂವ್ಸ್ ಗಳನ್ನ ಆಡ್ತು ಅಂತಾದ್ರೆ ಯಾವ ರೀತಿ ಪಂದ್ಯ ಹೋಗುತ್ತೆ ಅನ್ನೋದನ್ನ ಒಮ್ಮೆ ವಿಚಾರ ಮಾಡಿ ನೋಡೋಣ. ಇಲ್ಲಿ ಬ್ಲಾಕ್ ಏನಾದ್ರೂ ತಮ್ಮ ರುಕ್ ಅನ್ನ C6 ಗೆ ಆಡ್ತು ಅಂತಾದ್ರೆ ಕ್ವೀನ್ D7 ಗೆ ಬರುವುದರ ಮೂಲಕ ಬ್ಲಾಕ್ ಕಿಂಗ್ ಚೆಕ್ ಮೇಟ್ ಆಗಿಬಿಡುತ್ತೆ. ಇಲ್ಲಿ ಬ್ಲಾಕಿನ ಬೆಸ್ಟ್ ಮೂವ್ ಏನಪ್ಪಾ ಅಂತಂದ್ರೆ, D6 ಅಲ್ಲಿ ಇರುವಂತಹ ರುಕ್ ಇಂದ ಚೆಕ್ ಅನ್ನ ಬ್ಲಾಕ್ ಮಾಡುವಂತದ್ದಲ್ಲ, C5 ಇರುವಂತಹ ರುಕ್ ಇಂದ ಚೆಕ್ ಅನ್ನ ಬ್ಲಾಕ್ ಮಾಡುವಂತದ್ದು. ಈ ಪೊಸಿಷನ್ ಅಲ್ಲಿ ವೈಟ್ ಕ್ವೀನ್ A5 ಗೆ ಬಂದು ಚೆಕ್ ಅನ್ನು ಕೊಡುತ್ತೆ ಹಾಗೂ ಇಲ್ಲಿ ಬೆಸ್ಟ್ ಮೂವ್ಸ್ ಗಳು ಬಂದ್ಬಿಟ್ಟು ರುಕ್ ಅನ್ನ C4 ಇಂದ ಬ್ಲಾಕ್ ಮಾಡುವಂತದ್ದು. ರುಕ್ ಅನ್ನ C4 ಅಲ್ಲಿ ಇರುವಂತಹ ರುಕ್ ಇಂದ ಚೆಕ್ ಅನ್ನ ಬ್ಲಾಕ್ ಮಾಡಿದ ತಕ್ಷಣ ವೈಟ್ ಗೆ ಇಲ್ಲಿ ಯಾವುದೇ ರೀತಿಯ ಅಂತ ಅಷ್ಟೊಂದು ಅದ್ಭುತ ಪರಿಣಾಮಕಾರಿ ಅಂತ ಅಟ್ಯಾಕ್ಸ್ ಇಲ್ಲ ಅಂತಾನೆ ಹೇಳ್ಬೋದು. ಕೇವಲ ಅಟ್ಯಾಕ್ ಇಲ್ಲಿ ರಿಪಿಟೇಷನ್ ಮಾಡಿಬಿಟ್ಟು ಪಂದ್ಯವನ್ನ ಡ್ರಾ ಮಾಡಕ್ಕೆ ಹೋಗ್ಬೋದು. ನಾನು ಇವಾಗ ಸ್ಟಾರ್ಟಿಂಗ್ ಪೊಸಿಷನ್ ಗೆ ಹೋಗ್ತೇನೆ, ಅಂತಂದ್ರೆ ಈ ಪೊಸಿಷನ್ ಅಲ್ಲಿ ಕ್ವೀನ್ ಅನ್ನ A8 ಗೆ ತಂದು ಚೆಕ್ ಅನ್ನ ಕೊಟ್ಟು ನೀವು ಅಂತಾದ್ರೆ ಇಲ್ಲಿ ಬ್ಲಾಕ್ ಒಳ್ಳೆ ಮೂವ್ಸ್ ಗಳನ್ನ ಆಡ್ತು ಅಂತಂದ್ರೆ ಡ್ರಾ ಮಾಡಿಕೊಳ್ಳುವಂತ ಕೆಪಾಸಿಟಿ ಬ್ಲಾಕ್ ಗೆ ಇರುತ್ತೆ. ಹಾಗಾಗಿ ನಮ್ಮ ಪಜಲಿನ ಉದ್ದೇಶ ಬ್ಲಾಕ್ ಕಿಂಗ್ ಅನ್ನ ಚೆಕ್ ಮೇಟ್ ಮಾಡುವಂತದ್ದು, ಡ್ರಾ ಮಾಡಿಕೊಳ್ಳುವಂತದ್ದಲ್ಲ. ಹಾಗಾಗಿ ಕ್ವೀನ್ A8 ಗೆ ಹೋಗುವಂತದ್ದು ಒಳ್ಳೆಯ ಮೂವ್ ಅಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ. ಇನ್ನು ಚೆಕ್ ಮೇಟ್ ಮಾಡಬೇಕು ಅಂತಾದ್ರೆ ಉಳಿದಿರೋದು ಒಂದೇ ಒಂದು ಮೂವ್, ಏನಪ್ಪಾ ಅಂತಂದ್ರೆ ಕ್ವೀನ್ ಅನ್ನ B7 ಗೆ ತೆಗೆದುಕೊಂಡು ಹೋಗಿ ಚೆಕ್ ಅನ್ನು ಕೊಡುವಂತದ್ದು. B7 ಗೆ ತೆಗೆದುಕೊಂಡು ಹೋಗಿ ಚೆಕ್ ಅನ್ನು ಕೊಡುವುದರ ಮೂಲಕ ಆಲ್ರೆಡಿ ಹೈಲೈಟ್ ಮಾಡಿದ್ದೇನೆ, ಬ್ಲಾಕ್ ರುಕ್ ಇಲ್ಲಿ ಅಂತಂದ್ರೆ D6 ಅಲ್ಲಿ ಇರುವಂತಹ ರುಕ್ ಕ್ವೀನ್ ಇಂದ ಪಿನ್ ಆಗಿದೆ. ಹಾಗಾಗಿ ಈ ರುಕ್ ಅನ್ನ C6 ಗೆ ತಂದು ಚೆಕ್ ಅನ್ನ ಬ್ಲಾಕ್ ಮಾಡಕ್ ಬರಲ್ಲ. ಇರುವಂತಹ ಒಂದೇ ಒಂದು ರುಕ್ ಇಂದ, ಅಂತಂದ್ರೆ C5 ಅಲ್ಲಿ ಇರುವಂತಹ ರುಕ್ ಅನ್ನ C6 ಗೆ ಆಡುವುದರ ಮೂಲಕ ಚೆಕ್ ಅನ್ನ ಬ್ಲಾಕ್ ಮಾಡಬೇಕಾಗತ್ತೆ. ಇವಾಗ ಇದೇ ರೀತಿಯಂತ ಪಿನ್ನಿಂಗ್ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ಕಂಟಿನ್ಯೂಸ್ ಚೆಕ್ ಅನ್ನ ನಾವು ಇಲ್ಲಿ ಕೊಡ್ತಾ ಹೋಗ್ಬೇಕಾಗತ್ತೆ. ಕ್ವೀನ್ A5 ಗೆ ಬಂದು ಚೆಕ್ ಅನ್ನ ಕೊಡುತ್ತೆ. ಇದು ಸಹ ಒಂದು ರುಕ್ ಪಿನ್ ಆಗಿದೆ ಹಾಗೂ ಇಲ್ಲಿ ಬ್ಲಾಕ್ ಪೀಸಸ್ ಗಳಿಗೆ ಫೋರ್ಸ್ಡ್ ಮೂವ್ಸ್ ಗಳನ್ನ ಆಡಬೇಕಾದಂತ ಅವಶ್ಯಕತೆ ಇದೆ. ನೋಡಬಹುದು ಇವಾಗ
C4 ಅಲ್ಲಿ ಇರುವಂತಹ ರುಕ್ C5 ಗೆ ಬರಬೇಕಾಗತ್ತೆ. ಕ್ವೀನ್ B3 ಗೆ ಹೋಗಿ ಚೆಕ್ ಅನ್ನು ಕೊಡುತ್ತೆ ಹಾಗೂ D4 ಇಂದ C4 ಗೆ ಬಂದು ಚೆಕ್ ಅನ್ನು ಬ್ಲಾಕ್ ಮಾಡುತ್ತೆ ಬ್ಲ್ಯಾಕ್ ಇಲ್ಲಿ. ಇದೇ ರೀತಿಯಾಗಿ ವೈಟ್ ಕ್ವೀನ್ ಚೆಕ್ ಅನ್ನ ಕೊಡ್ತಾ ಹೋಗುತ್ತೆ. ಇಲ್ಲಿಯವರೆಗೆ ಅನ್ನೋದನ್ನ ನಾವು ಇಲ್ಲಿ ಕಾದು ನೋಡ್ಬೇಕು. ಯಾಕಂತಂದ್ರೆ ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಫ್ಯಾಕ್ಟ್ ಬರುತ್ತೆ, ಅದನ್ನ ನಾನು ನಿಮ್ಗೆ ಹೇಳ್ತೇನೆ. ಅಂದ್ರೆ ಇಲ್ಲಿ ಒಂದು ನೆನಪಿಟ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಪಿನ್ನಿಂಗ್ ಟೆಕ್ನಿಕ್ ಅನ್ನ ಅಂತಂದ್ರೆ ನೀವು ಫೋರ್ಸ್ಡ್ ಮೂವ್ ಅನ್ನ ಆಡ್ಬೇಕು. ಯಾವಾಗ ಚೆಕ್ ಕೊಡ್ತಿರೋ ಬ್ಲ್ಯಾಕ್ ಕೇವಲ ಒಂದೇ ಒಂದು ರುಕ್ಕಿಂದ ಆ ಚೆಕ್ ಅನ್ನು ತಪ್ಪಿಸಿಕೊಳ್ಳುವಂತ ಅವಕಾಶ ಬ್ಲ್ಯಾಕ್ ಗೆ ಇರಬೇಕು. ಆ ರೀತಿಯಂತ ಮೂವ್ಸ್ ಗಳನ್ನ ಆಡ್ಬೇಕು. ಸೊ ಈ ರೀತಿಯಾಗಿ ಚೆಕ್ ಅನ್ನ ಇಲ್ಲಿ ವೈಟ್ ಕ್ವೀನ್ಗಳು ಆಲ್ಮೋಸ್ಟ್ 3 ಪ್ರದಕ್ಷಿಣೆಗಳನ್ನ ಬ್ಲ್ಯಾಕಿನ ಕಿಂಗಿನ ಸುತ್ತ ಹಾಕಿದೆ. ಅಂದ್ರೆ ಇವಾಗ ನೋಡಿ A5 ಅಲ್ಲಿ ಇರುವಂತ ಕ್ವೀನ್ D2 ಗೆ ಬರುವುದರ ಮೂಲಕ ಬ್ಲ್ಯಾಕ್ ಇಲ್ಲಿ ಚೆಕ್ ಮೇಟ್ ಆಗ್ತಾ ಇದೆ. ಯಾಕೆ 3 ಸುತ್ತುಗಳಾದ್ರೂ ಚೆಕ್ ಮೇಟ್ ಆಗಿರಲಿಲ್ಲ, ಯಾಕೆ 4ನೇ ಸುತ್ತಿಗೆ ಚೆಕ್ ಮೇಟ್ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆ ಬಂದ್ರೆ, ನೋಡಿ ಇಲ್ಲಿ C4 ಅಲ್ಲಿ ಇರುವಂತ ರುಕ್ ಆಲ್ರೆಡಿ ಪಿನ್ ಆಗಿದೆ ಹಾಗೂ 3 ಸುತ್ತುಗಳಲ್ಲೂ ಸಹ ಇಲ್ಲಿ E4 ಸ್ಕ್ವೇರ್ ಅಲ್ಲಿ ರುಕ್ ಇರ್ತಾ ಇತ್ತು. ಈ ರುಕ್ ಅನ್ನ D4 ಗೆ ತಂದು ಚೆಕ್ ಅನ್ನ ಬ್ಲಾಕ್ ಮಾಡ್ತಾ ಇದ್ರು. ಆದರೆ ಇವಾಗ E4 ಅಲ್ಲಿ ಒಂದು ಪಾನ್ ಬಂದು ಕುಂತಿದೆ. ಈ ಪಜಲಿನ ಆರಂಭದಲ್ಲಿ E6 ಅಲ್ಲಿ ಇರುವಂತಹ ಪಾನ್ ಒಂದೇ ಒಂದು ಸ್ಕ್ವೇರ್ಗಳು ಮುಂದೆ ಬರ್ತಾ E4 ಗೆ ಬಂದು ಕುಳಿತಿದೆ. ಇದೇ ಈ ಪಜಲಿನ ಮುಖ್ಯವಾದಂತಹ ಒಂದು ಲಾಜಿಕ್ ಅಂತಾನೆ ಹೇಳ್ಬೋದು. E6 ಅಲ್ಲಿ ಇರುವಂತಹ ಪಾನ್ ಅನ್ನ E4 ಗೆ ತರುವುದರ ಮೂಲಕ ಇಲ್ಲಿ C4 ಗೆ ಯಾವುದೇ ರೀತಿಯಂತ D4 ಗೆ ಯಾವುದೇ ರೀತಿಯಂತ ಡಿಫೆನ್ಸ್ ಸಿಗದೇ ಇರುವ ತರ ಮಾಡುವಂತದ್ದು ಒಂದು ಲಾಜಿಕ್ ಇಲ್ಲಿ. ಸೊ ಖಂಡಿತವಾಗಿ ಇವಾಗ ಚೆಕ್ ಅನ್ನ ಬ್ಲಾಕ್ ಮಾಡಕ್ ಬರಲ್ಲ. ಇಲ್ಲಿ ಈ ರುಕ್ ಸಹ ಪಿನ್ ಆಗಿದೆ, ಹಾಗಾಗಿ ಇಲ್ಲಿ ಬ್ಲ್ಯಾಕ್ ಕಿಂಗ್ ಖಂಡಿತವಾಗಿ ಚೆಕ್ ಮೇಟ್ ಆಗ್ತಾ ಇದೆ. ಸೊ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಚೆಸ್ ಪಜಲ್. ಖಂಡಿತವಾಗಿಯೂ ನೀವು ಈ ಚೆಸ್ ಪಜಲ್ ಅನ್ನ ಇಷ್ಟಪಟ್ಟಿದ್ದೀರಾ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಚೆಸ್ ಫ್ರೆಂಡ್ಸ್ ಗಳಿಗೂ ಸಹ ಈ ಪಜಲ್ ಅನ್ನ ಶೇರ್ ಮಾಡಿ, ಅವರು ಸಹ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ಬೋದು ಅಥವಾ ಚೆಸ್ ಪಜಲ್ ನ ಇಷ್ಟಪಡ್ಬೋದು. ಸೊ ಇಷ್ಟನ್ನ ಹೇಳ್ತಾ ಮುಂದಿನ ಚೆಸ್ ವಿಡಿಯೋಗಳಲ್ಲಿ ಇನ್ನು ಇಂಟ್ರೆಸ್ಟಿಂಗ್ ಆಗಿರುವಂತಹ ಚೆಸ್ ಫ್ಯಾಕ್ಟ್ಸ್ ಗಳ ಜೊತೆ ಬರ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.